ಹಲೋ ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ತನ್ವಿ ಜೊತೆ ಮಾತಾಡಬೇಕು ಅಂತ ಐಸ್ ಕ್ರೀಮ್ ಪಾರ್ಲರ್ಗೆ ಬರೋದಕ್ಕೆ ಹೇಳ್ತಾನೆ. ಯಾಕಂದರೆ ತನ್ವಿ ಸ್ಕೂಲ್ನಲ್ಲಿ ಡಿಪೇರ್ ಆಗಿರ್ತಾಳೆ. ಅದೇ ವಿಷಯವಾಗಿ ಮಾತಾಡೋಣ ಅಂತ ಶ್ರೇಷ್ಠ ಜೊತೆ ಬಂದು ತನ್ವಿಗೆ ಕಾಯ್ತಾ ಇರ್ತಾನೆ. ಇಲ್ಲಿ ಶ್ರೇಷ್ಠ ತನ್ವಿಗೆ ಇಷ್ಟವಾದ ಐಸ್ ಕ್ರೀಮನ್ನು ಆರ್ಡ್ರ್ ಮಾಡಿರ್ತಾಳೆ. ಅಷ್ಟೊತ್ತಿಗೆ ತನ್ವಿ ಬರ್ತಾಳೆ. ಶ್ರೇಷ್ಠ ತನ್ವಿನ ನೋಡಿ ಹೇಳ್ತಾಳೆ, ತಗೋ ತನ್ವಿ, ನಿಂಗೆ ಇಷ್ಟ ಅಲ್ವಾ ಈ ಐಸ್ ಕ್ರೀಮ್, ಅದಕ್ಕೆ ನಾನು ಆರ್ಡ್ರ್ ಮಾಡಿದ್ದೇನೆ, ತಗೋ ತಿನ್ನು ಅಂತ ಹೇಳ್ತಾಳೆ. ಅದನ್ನು ನೋಡಿ ತನ್ವಿಗೆ ಸಿಟ್ಟು ಬರುತ್ತೆ. ಯಾಕಂದರೆ ಅವಳು ಮೊದಲೇ ಸ್ಕೂಲ್ನಲ್ಲಿ ಡಿಪೇರ್ ಆಗಿ ಪರೀಕ್ಷೆ ಬರೀಲಿಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅದೇ ಟೆನ್ಷನಲ್ಲಿದ್ಲು, ಅದೇ ಬೇಜಾರಲ್ಲಿ ಕೂಡ ಇದ್ಲು. ಇವಳು ಆ ಬೇಜಾರಲ್ಲಿಯೂ ಐಸ್ ಕ್ರೀಮ್ ತಿನ್ನು ಅಂತ ಹೇಳ್ತಿದ್ದಾಳಲ್ಲ ಅಂತ ಸಿಟ್ಟಿನಲ್ಲಿ ಆ ಐಸ್ ಕ್ರೀಮನ್ನು ತೆಗೆದು ಶ್ರೇಷ್ಠಳ ಮುಖದ ಮೇಲೆ ಎಸಿತಾಳೆ. ಅದನ್ನು ನೋಡಿ ಸಿಟ್ಟಿನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿದಂತಹ ಶ್ರೇಷ್ಠ ಸಿಟ್ಟಿನಲ್ಲಿ ಎದ್ದು ನಿಂತು ತನ್ವಿ ಅಂತ ಕಿರಿಸ್ತಾಳೆ. ಏನು ಮಾಡ್ತಾ ಇದೀಯಾ ತನ್ವಿ ಅಂತ ಹೇಳ್ತಾಳೆ. ಅದಕ್ಕೆ ತನ್ವಿ ಹೇಳ್ತಾಳೆ, ಇದೇನಪ್ಪ, ಇದು ನಮ್ಮ ಮನೆ ವಿಷಯ, ನಾನು ಮತ್ತು ನೀವು ಮಾತಾಡಬೇಕು ಅಂತ ಬಂದಿದ್ದು, ಇವಳು ಯಾಕೆ ಎಲ್ಲಿಗೆ ಬಂದಿದ್ದಾಳೆ, ನಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಇವಳು ಯಾಕೆ ಯಾವಾಗಲೂ ಬರ್ತಾಳೆ, ಇವಳೇನು ನಮಗೆ ಸಂಬಂಧನಾ, ಇವಳು ಯಾಕೆ ಬರಬೇಕು ಅಂತ ತನ್ವಿ ಪ್ರಶ್ನೆ ಮೇಲೆ ಪ್ರಶ್ನೆ ತಾಂಡವ್ಗೆ ಕೇಳ್ತಾಳೆ. ಆ ಐಸ್ ಕ್ರೀಮ್ ಪಾರ್ಲರ್ನಲ್ಲಿದ್ದವ್ರು ಎಲ್ಲರೂ ಇವರನ್ನೇ ನೋಡ್ತಾ ಇರ್ತಾರೆ. ತಾಂಡವ್ ಹೇಳ್ತಾನೆ, ತನ್ವಿ ನಿನ್ನ ಸುಮ್ಮನೆರು, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ತನ್ವಿ ಹೇಳ್ತಾಳೆ, ನೋಡಲಿ ಬಿಡಪ್ಪ, ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ಪ್ರತಿ ಸಲನೂ ಈ ಶ್ರೇಷ್ಠ ನಿಮ್ಮ ಜೊತೆನೇ ಇರ್ತಾಳೆ, ನಿಮ್ಮ ಆಫೀಸ್ನಲ್ಲಿ ತುಂಬ ಜನ ವರ್ಕರ್ಸ್ ಇದ್ದಾರೆ, ಆದರೆ ಅವ್ರು ಯಾರೂ ಬರಲ್ಲ, ಇವ್ರು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ, ಯಾಕೆ ಇವ್ರು ನಿಮ್ಮ ಗರ್ಲ್ ಫ್ರೆಂಡಾ ಅಂತ ಕೇಳ್ತಾಳೆ. ಇವ್ರು ನನ್ನ ಬಗ್ಗೆ ಯಾಕೆ ವಿಚಾರಿಸ್ಬೇಕು, ಇವರೇ ನನ್ನ ಅಮ್ಮನ ನನ್ನ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಮತ್ತೆ ಮೇಲಿಂದ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾಳೆ. ಅವಳ ಈ ಪ್ರಶ್ನೆಗಳನ್ನು ಕೇಳಿ ತಾಂಡವ್ ತತ್ತರಿಸಿ ಹೋಗ್ತಾನೆ. ಅಂತೂ ಕೊನೆಗಾದರೂ ತನ್ವಿ ಶ್ರೇಷ್ಠಗೆ ಮುಖ ಹೊಡೆಯೋ ಹಾಗೆ ಮಾತಾಡಿದ್ಲಲ್ವಾ, ಇನ್ನಾದರೂ ಈ ಶ್ರೇಷ್ಠಗೆ ಬುದ್ಧಿ ಬಂದರೆ ಸಾಕಿತ್ತು. ಮುಂದೇನಾಗುತ್ತೆ ಅಂತ ಮುಂದೆ ನೋಡೋಣ.